ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ನಮ್ಮ ಪಯಣ ನೇರವಾಗಿ ಕಾರವಾರ ಭಾಗದತ್ತ ಸಾಗ್ತಾ ಇದೆ. ಕಾರವಾರದಲ್ಲಿ ಒಂದು ಜನಪ್ರಿಯ ಶಾಸಕರಾದಂತಹ ಸತೀಶ್ ಶೈಲ್ ಅವರನ್ನ ಈಗಾಗಲೇ ನಾವು ಭೇಟಿಯಾಗಿ ಬಂದಿದ್ದೀವಿ. ನಮಸ್ಕಾರ ಸರ್, ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮಗೆ ನಮಸ್ಕಾರ. ಅದೇ ಈಗಾಗಲೇ ನಿಮ್ಮ ಕಾರವಾರ ಹಾಗೂ ಅಂಕೋಲಾ ಭಾಗದಲ್ಲಿ ಈಗಾಗಲೇ ನಿಮ್ಮ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಅದರಿಂದ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ? ಜನರು ಹೇಳಿದ ಎಲ್ಲ ಕೆಲಸಗಳು ಆಗ್ತದಂತೂ ಇಲ್ಲ, ಆದರೆ ಹೇಳಿದ ಕೆಲಸವನ್ನು ನಾವು ಖಂಡಿತವಾಗಿ ಪ್ರಯತ್ನ ಮಾಡಿ ಪ್ರತಿಶತ 75% ಆದ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಜನರಿಗೆ ಸ್ಪಂದಿಸ್ತಾ ಇದ್ದೇವೆ ಅಂತ ಹೇಳಿ ಬಯಸ್ತೇನೆ. ಆಯ್ತು ಶಾಸಕರೇ, ಈಗಾಗಲೇ ಕೇಳಿ ಭಾಗದಲ್ಲಿ ಬಂದರ ಬಗ್ಗೆ ಪರ ವಿರೋಧಗಳ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಅದು ಏನಾಗ್ತಾ ಇದೆ ಕೇಳಿದ್ರೆ ವಿರೋಧ ಪಕ್ಷದವರು ಕಟು ಟೀಕಾಪ್ರಹಾರ ನಡೆಸ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಈಗಾಗಲೇ ನೀವು ಅವ್ರ ಕಾಲಾವಧಿಯಲ್ಲಿ ಬಿಜೆಪಿ ಕಾಲಾವಧಿಯಲ್ಲಿ ಆ ಒಂದು ಯೋಜನೆ ಬಂದರೂ ಕೂಡ ನಿಮ್ಮ ಕಾಲಾವಧಿಯಲ್ಲಿ ಯಾಕೆ ತರಾತುರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅವರೊಂದು ಕಟು ಟೀಕಾಪ್ರಹಾರ ಮಾಡ್ತಾರೆ. ಅದ್ರ ಬಗ್ಗೆ ಯಾವ ರೀತಿಯ ಹೇಳಿಕೆಯನ್ನ ಮಾಧ್ಯಮದವರಿಗೆ ಕೊಡ್ತೀರಿ? ತರಾತುರಿಯಲ್ಲಿ ಯಾರು ಮಾಡಿದ್ದಾರೆ? ಯಾರೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಓನ್ಲಿ ಪೊಲ್ಯೂಷನ್ ಬೋರ್ಡ್ ಕ್ಲಿಯರೆನ್ಸ್, ಆಮೇಲೆ ಅಲ್ಲಿ ಲೋಕಲ್ ಕ್ಲಿಯರೆನ್ಸಿಗೆ ಅವರು ಕರೆದಿದ್ದಾರೆ, ಅದನ್ನು ಅವರು ಮಾಡಿದ್ದಾರೆ. ಮತ್ತು ಜನರು ಮೊದಲು ಕೆಲವರು ಸ್ಪಂದಿಸಿದ್ದಾರೆ, ಕೆಲವರು ಸ್ಪಂದಿಸಿಲ್ಲ. ಅದು ಈಗ ಪರ ಇದು ಅಪೋಸಿದ್ದೇ ಇರ್ತದಲ್ಲ, ಅದ್ರ ಬಗ್ಗೆ ನಾವು ಯಾರು ಏನು ಅಂತ ಹೇಳಿ ಸಾಧ್ಯ ಇಲ್ಲ. ಆಯ್ತು, ಈಗಾಗಲೇ ಶಾಸಕರೇ ಈಗಾಗಲೇ ಅಂಕೋಲಾ ಭಾಗದಿಂದ ಹುಬ್ಬಳ್ಳಿ ಮಾರ್ಗಕ್ಕೆ ರೈಲ್ವೆ ಮಾರ್ಗವನ್ನು ಮಾಡಿದ್ರು. ಈಗಾಗಲೇ ನಿಮ್ಮ ಅಂಕೋಲಾದಲ್ಲಿ ಆ ರೈಲ್ವೆ ಮಾರ್ಗದ ಬಗ್ಗೆ ಯಾವ್ದಾದ್ರು ಮಾತುಕತೆ ಬರ್ತದೆ? ಯಾಕಂತ ಕೇಳಿದ್ರೆ ಇದು ಗಗನ ಕುಸುಮನ ಅಂತ ನಮಗೆ ಕೇಂದ್ರ ಸರ್ಕಾರ ವಿರುದ್ಧ ಯಾವ ರೀತಿ ಹೇಳಿಕೆಯನ್ನು ಕೊಡೋಕೆ ಇಷ್ಟಪಡ್ತೀರಿ ತಾವು? ಕೇಂದ್ರ ಸರ್ಕಾರ ಎಷ್ಟೋ ಸಲ ನಾವು ಬಜೆಟ್ನಲ್ಲಿ ವೀಕ್ಷಣೆ ನೀಡ್ತೇವೆ, ಈ ಸಲ ಆಗ್ಬೋದು ಈ ಸಲ ಆಗ್ಬೋದು ಅಂತ. ಇದು ಆಗ್ತಾ ಇಲ್ಲ. ಮತ್ತು ಅವರು ಪರಿಸರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪರಿಸರದವರು ಕ್ಲಿಯರ್ ಕಟ್ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ನಮ್ಮ ಪ್ರಶ್ನೆ ಇಲ್ಲ ಅಂತ ಹೇಳ್ಕೊಂಡು ಆನೆಯ ಕಾರಿಡೋರ್ ಏನು ಉಂಟಲ್ಲ, ಎಲಿಫೆಂಟ್ ಕಾರಿಡೋರ್, ಅದನ್ನು ಮಾಡಿದರೆ ಮತ್ತೆ ಬೇರೆ ಪ್ರಾಬ್ಲಮ್ ಏನು ಇರುವುದಿಲ್ಲ. ಇದು ನಾನು ಸಜೆಷನ್ ಕೊಟ್ಟಿದ್ದೆ ಮಂಗಳೂರಲ್ಲಿ, ಅಲಾಂಗ್ ವಿತ್ ದ ರೋಡ್ ಪ್ಯಾರಲಲಿ ರೋಡ್ ಮಾಡ್ಬೋದಲ್ಲ. ರೋಡ್ ಇದೆಯಲ್ಲ, ಈಗ ರೋಡ್ ಪ್ಯಾರಲಲಿ ರೈಲ್ವೆಯನ್ನು ಮಾಡ್ಬೋದು. ಎಷ್ಟೋ ಕಡೆ ಇದೆ, ಬಾಂಬೆ ಇದೆ, ಎಲ್ಲ ಕಡೆ ಇದೆ. ಆ ಥರ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗ್ತದೆ? ರೋಡ್ ಎಕ್ಸ್ಪೆನ್ಷನ್ ಮಾಡ್ತೀವಿ ನಾವು, ಅದೇ ಪ್ರಕಾರ ರೈಲ್ವೆಯನ್ನು ಮಾಡ್ಬೋದು. ಮಾಡುವ ಮನಸ್ಸಿದ್ರೆ ಸ್ಯಾಂಕ್ಷನ್ ಕೊಡಬೇಕು ಫಸ್ಟ್, ದೆನ್ ಇದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ನಾವು ಒಂದು ಪ್ರಪೋಸಲ್ ಹಾಕ್ಬೋದು. ಇನ್ನು ಅದಕ್ಕೆ ಸ್ಯಾಂಕ್ಷನಿಂಗ್ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ ಇದೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಳಿದ್ದೇನಂತ ಹೇಳಿದ್ರೆ ಪರಿಸರದ ಬಗ್ಗೆ, ಬಟ್ ಪರಿಸರದ ಬಗ್ಗೆ ಅವ್ರು ರಿಪೋರ್ಟ್ ಒಳ್ಳೆ ಬರೆದಿದ್ದಾರೆ ಅಂತ ಹೇಳ್ತಾರೆ. ಆದರೆ ನನ್ನದೇನು, ನಾವು ಸಹ ಪರಿಸರ ಸ್ನೇಹಿಗಳೇ. ಆದರೆ ಪರಿಸರಕ್ಕೆ ಧಕ್ಕೆ ಆಗಿನಿಂದ ಮಾಡಬೇಕಂತಾದರೆ ಪ್ಯಾರಲಲಿ ರೋಡ್ ಪ್ಯಾರಲಲಿ ಆರಾಮಾಗಿ ಮಾಡ್ಬೋದು. ಒಂದು 35-40 ಕಿಲೋಮೀಟರ್ ಪ್ರಶ್ನೆ ಇದೆ. ಅದ್ರ ಬಗ್ಗೆ ಬೇರೆ ಅಂಥದ್ದೇನು ದೊಡ್ಡ ದುರಂತ ಆಗುವಂಥದ್ದು ಏನಿಲ್ಲ ಅದರಲ್ಲಿ. ಹಾಗಾಗಿ ಈಗಾಗಲೇ ಶಾಸಕರೇ ಈಗಾಗಲೇ ಪಂಚಭಾಗ್ಯಗಳು ನಿಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಈಗಾಗಲೇ ಇದೆ. ಅದ್ರ ಬಗ್ಗೆ ತಾವು ಯಾವ ರೀತಿ ಇದನ್ನು ಕೊಡ್ತಾ ಇದ್ದೀರಿ? ಯಾಕಂತ ಕೇಳಿದ್ರೆ ಕೆಲವೊಂದು ಜನರಿಗೆ ಅಂಗವಿಕಲರಿಗೆ ದುಡ್ಡು ಬರ್ತಾ ಇಲ್ಲ ಅಂತ ಪರ ವಿರೋಧಗಳು ನಡೀತಾ ಇದೆ. ನಿಮ್ದು ಪಂಚಭಾಗ್ಯಗಳ ಬಗ್ಗೆ ತಾವು ಯಾವ ರೀತಿ ಹೇಳಿಕೆಯನ್ನು ಕೊಡ್ತೀವಿ? ನೋಡಿ, ಪಂಚಭಾಗ್ಯ ಕೊಟ್ಟಿದ್ದಕ್ಕೆ ಇವತ್ತು ಬಡವರು ಬಹಳಷ್ಟು ಖುಷಿಯಿಂದಿದ್ದಾರೆ. ಇದರ ಉತ್ತರ ನಮಗೆ ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ ನೆಕ್ಸ್ಟ್ 28 ಎಲೆಕ್ಷನ್ನಲ್ಲಿ ಸಿಗ್ತದೆ. ಆವಾಗ ಇದ್ರ ಬಗ್ಗೆ ಮಾತಾಡಬಹುದು ನಾವು. ಆಯ್ತು, ಈಗಾಗಲೇ ನೋಡಿ ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮೋದಿ ಅವರು ಈಗಾಗಲೇ ಪೆಟ್ರೋಲ್ ಬಂಗಾರವನ್ನು ಖರೀದಿ ಮಾಡಬೇಡಿ, ಪೆಟ್ರೋಲ್ ಅನ್ನು ವಿನಿಮಿತವಾಗಿ ಖರ್ಚು ಮಾಡಿ. ಅದ್ರ ಬಗ್ಗೆ ತಾವು ಯಾವ ರೀತಿಯ ಅಭಿಪ್ರಾಯನ ವ್ಯಕ್ತಪಡ್ತೀರಿ? ಯಾಕಂತ ಕೇಳಿದ್ರೆ ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಆಗಿದೆ, ಅದ್ರ ಬಗ್ಗೆ ತಾವು ಯಾವ ರೀತಿ ಹೇಳಿಕೆಯನ್ನು ಕೊಡ್ತೀರಿ? ಕೇಂದ್ರ ಸರ್ಕಾರ 2 ಥರ ಇದೆ. ಒಂದು, ರೇಟ್ ಏರುವಾಗ ಸಜೆಷನ್ ಇರಬಹುದು. ಎರಡನೇದು, ಅವರಿಗೆ ಪ್ರೈಸ್ ಹೈಕ್ ಆಗ್ತಾ ಹೋಗ್ತದೆ ಮತ್ತು ಅದಕ್ಕೆ ವ್ಯಾಲ್ಯೂ ಬರೋದಿಲ್ಲ ಅಂತ ಹೇಳಿದಾಗ ಅವರು ಆ ಥರ ಮಾತಾಡಿರ್ಬೋದು. ಎರಡರಲ್ಲೂ ಇದೆ. ಈಗ ಹಾಗೆ ಹೇಳೋದು ಅಂತ ಹೇಳ್ಕೊಂಡು ಯಾರು ಮದುವೆ ಆಗದೆ ಇರ್ತಾರ? ಮದುವೆ ಆಗಲಿಕ್ಕೆ ಮಂಗಳಸೂತ್ರ ಆಗದೆ ಇರ್ಲಿಕ್ಕೆ ಆಗ್ತದ? ನೀವು ನಾಳೆ ಮದುವೆ ಆಗ್ಬೇಕಾದ್ರೆ ಮದುವೆ ಆಗಿದೆ ಅಂತ ಗೊತ್ತಿಲ್ಲ, ಆಗಲಿಲ್ಲ, ಆಗ್ಬಿಡಿ ಹಂಗಾದ್ರೆ. ಅದಕ್ಕಾಗಿ ಮದುವೆ ಆದರೆ ಮಂಗಳಸೂತ್ರ ಬೇಕು, ಮಂಗಳಸೂತ್ರ ಆದರೆ ಉಂಗುರ ಬೇಕು, ಉಂಗುರ ಬೇಕಾದರೆ ಮತ್ತೊಂದು ಚೈನ್ ಬೇಕು, ಅದಂತ ಹೊಳಿಬೇಕು.
ಎಲ್ಲದಕ್ಕೂ ಹಾಗೆ ಆಗ್ತದೆ. ಈಗಾಗಲೇ ನಿಮ್ದು IRB ಅಲ್ಲಿ ಈಗಾಗಲೇ ಕೆಲಸ ಕಾರ್ಯಗಳು ನಡೀತಾ ಇದೆ. ಯಾಕಂತ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಅವರ ಕೆಲಸದ ವಿಷಯದಲ್ಲಿ ಚೀಮಾರಿ ಹಾಕಿದೆ. ಇಲ್ಲೂ ಕೂಡ ಬ್ರಿಡ್ಜ್ ಆಗಿರ್ಬೋದು ಮತ್ತೆ ಅಲ್ಲಿ ಶಿರೂರು ಭಾಗದಲ್ಲೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ವಿಳಂಬ ಧೋರಣೆ ಬಗ್ಗೆ ತಾವು ಯಾವ ರೀತಿ ಅದ್ರ ಬಗ್ಗೆ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ಅದಕ್ಕೆ ವಿಳಂಬ ಧೋರಣೆ ಅಂತ ಹೇಳೋದಕ್ಕಿಂತ ಮೊದಲಿನ ರೋಡನ್ನು ಅವರು ಪ್ಯಾರಲಲ್ ಆಗಿ ತಗೊಂಡು ಹೋಗಿ ಮೊದಲಿನ ರೋಡಿನ ಬೇದನ್ನು ಯೂಸ್ ಮಾಡಿದ್ದಾರೆ. ಅದಕ್ಕಾಗಿ ಆ ಥರ ಲೇಟ್ ಆಗ್ತಾ ಇದೆ. ಮತ್ತು ನಮ್ಮ ಸರ್ಕಾರದಲ್ಲೂ ಸಹ ನಾವು 100% ಜಮೀನನ್ನು ಕೈಗೆ ತಗೊಳ್ಳದೆ ಕೆಲಸ ಸ್ಟಾರ್ಟ್ ಮಾಡೋದು ತಪ್ಪು. ಇದಕ್ಕೆ IRB ಅವರು ಅಷ್ಟೇ ಹೊಣೆ ಅಲ್ಲ, ಇದಕ್ಕೆ ನಮ್ಮ ಸರ್ಕಾರನೂ ಕೇಂದ್ರ ಸರ್ಕಾರನೂ ಮತ್ತು ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಕಾಂಪನ್ಸೇಷನ್ ಕೊಟ್ಟ ಮೇಲೆ 100% ಕಾಂಪನ್ಸೇಷನ್ ಕೊಟ್ಟ ಮೇಲೆ ಮಾಡಬೇಕಿತ್ತು. ಕೆಲವು ಕಡೆ ಫಾರೆಸ್ಟ್ ಕ್ಲಿಯರೆನ್ಸ್ ಇದೆ, ಕೆಲವು ಕಡೆಗೆ ಜನರಲ್ ಪ್ರಾಬ್ಲಮ್ಸ್ ಇದೆ, ಈ ಥರ ಮಾಡಿದ್ದಾರೆ. ನೋಡಿ ಅಲ್ಲಿ ಈಗ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ನಮ್ಮ ಸೀಬರ್ಡ್ ನೇವಿ ಅವರು ನೋಡಿ ಈಗ ರಸ್ತೆಯನ್ನೇ ಒಳಗೆ ಸೇರಿಸ್ಕೊಂಡ್ರು. ಯಾರು ಮಾತಾಡ್ತಾರೆ ಅದಕ್ಕೆ? ಸುಮ್ಮನೆ ಇದ್ದಾರೆ. ಆಯ್ತು, ಈಗಾಗಲೇ ಶಾಸಕರೇ, ಈಗಾಗಲೇ ಅಂಕೋಲಾ ಭಾಗಕ್ಕೆ ಬಂದರೆ, ನಿಮ್ಮ ಕ್ಷೇತ್ರಕ್ಕೆ ಬರ್ತದೆ, ಅಂಕೋಲಾ ಭಾಗಕ್ಕೆ ಬಂದರೆ ಅಲ್ಲಿ ನಿಮ್ಮ ಪಕ್ಷದಲ್ಲಿ ಕೆಲವೊಂದು ಭಿನ್ನಮತ ಎದ್ದಿದೆ. ಅದು ಯಾವ ರೀತಿ ಶಮನವನ್ನು ಗೊಳಿಸ್ತೀರಿ ತಾವು? ಯಾಕಂತ ಕೇಳಿದ್ರೆ ಅಲ್ಲಿ ನೋಡಿ ಈಗಾಗಲೇ ನಿಮ್ಮ ಪಕ್ಷದವ್ರದ್ದು ವಿರುದ್ಧನೇ ಕೆಲವೊಂದು ಆಕ್ರೋಶಗಳು ವ್ಯಕ್ತ ಆಗಿದ್ವು. ಅದ್ರ ಬಗ್ಗೆ ತಾವು ಯಾವ ರೀತಿ ಹೇಳಿಕೆಯನ್ನು ಕೊಡಿ? ಒಂದು ಹೇಳ್ತೇನೆ, ಪಕ್ಷದ ಮೇಲೆ, ಪಕ್ಷದ ಧೋರಣೆಯ ಮೇಲೆ ಜನರು ಇವತ್ತು ಸಿಲೆಕ್ಟ್ ಮಾಡೋದಿಲ್ಲ. ಜನರು ಪ್ರತಿನಿಧಿಗಳು, ಅವರ ಆರಿಸಿದಂಥ ಪ್ರತಿನಿಧಿಗಳ ಕೆಲಸ ಮತ್ತು ಅವರ ಒಂದು ನಡೆದುಕೊಳ್ಳುವಂಥ ರೀತಿ ನೀತಿ ಏನಿದೆಯಲ್ಲ ಅದ್ರ ಮೇಲೆ ಇರ್ತದೆ. ಪಕ್ಷ ಒಂದು ಸಪೋರ್ಟಿವ್ ಆಗಿರ್ತದೆ. ಅರ್ಥ ಆಯ್ತಲ್ಲ? ನಾವು ಪಕ್ಷದವರು ಅಂತ ಹೇಳ್ಕೊಂಡು ಏನೂ ಮಾಡಿದ್ರು ಜನ ಸುಮ್ಮನೆ ಇರ್ತಾರ, ಓಟ್ ಹಾಕ್ತಾರ? ಪಕ್ಷ ಈಗ ಇವತ್ತು ನಿಮ್ಗೆ ಉದಾಹರಣೆ ಒಂದು ಮಾತು ಹೇಳ್ತೇನೆ. ಈಗ ನಾವು ಅಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದೇವೆ. ಯಾವುದು? ಗಂಗಾವಳಿ ಮತ್ತು ಮಂಜುಗುಡಿ ಬ್ರಿಡ್ಜ್. ಹೌದಾ? ಅದು ಸುಮಾರು 45 ವರ್ಷ ತನಕ ಯಾರು ನಮ್ಮ ಕಾಗೇರಿ ಅವರು ಇದ್ರು, ಅವಾಗ MLA ಆಗಿ BP ಕದಮ್ ಅವರು ಇದ್ರು. ನಾನೆಲ್ಲ ನೋಡಿದ್ದೇನೆ. BP ಕದಮ್ ಅವರು 45 ವರ್ಷದ ಹಿಂದೆ ಅವಧೇನು ಇದ್ದಿದ್ದಲ್ಲ, ಏನು ಒಂದು ನಮ್ಮ ಇಲೆಕ್ಷನ್ ಟೈಮ್ನಲ್ಲಿ ಇದು ಮಾಡ್ತಾರಲ್ಲ, ನಾವು ಏನು ಮಾಡ್ತೇವೆ, ಒಂದು ಪ್ರಣಾಳಿಕೆ ಮಾಡ್ತೇವಲ್ಲ, ಆ ಪ್ರಣಾಳಿಕೆಯಲ್ಲಿ ಇದೆ. ಬಟ್ ಅದು ಆಗಿಲ್ಲ. ಅದಕ್ಕೆ ರೀಸನ್ ಏನಿತ್ತು? ಡೆಪ್ತ್ ಹೆಚ್ಚಿದೆ, ಅದಿದೆ, ಅದಕ್ಕೆ ಆಗ್ತಾ ಇಲ್ಲ ಅಂತ. ಈಗ ನಾವು ಹೆಂಗೆ ವಿದೌಟ್ ಡೆಪ್ತ್ ಇದೆ ನಾವು ಹೆಂಗೆ ಮಾಡಿದ್ವಿ? ನಮ್ಮ ಸರ್ಕಾರ ಬಂದಮೇಲೆ ಮಾಡಿ ತೋರಿಸಿದ್ವಿ. ಆದ್ದರಿಂದ ನಾ ಏನು ಹೇಳೋದು, ಕೆಲಸದಲ್ಲಿ ಮನಸ್ಸಿದ್ರೆ ಯಾವುದೇ ಕೆಲಸಗಳು ಮಾಡಬಹುದು. ಅದನ್ನು ಉದಾಹರಣೆಗೆ ತಗೊಂಡು ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಯಾವುದೇ ಜನಪ್ರತಿನಿಧಿಗಳಿಗೆ ಇವತ್ತು ಒಂದು ಆರಿಸುವಂಥ ಕಾರ್ಯಕ್ರಮ ಇದ್ದರೆ ಅವರ ಕೆಲಸ ಮಾಡುವ ನಿಷ್ಠೆ ಮತ್ತು ಕೆಲಸ ಮಾಡುವ ಶಿಷ್ಟಾಚಾರದಲ್ಲಿ ಎಲ್ಲದೇ ಇರ್ತದೆ. ಇವತ್ತು ನಮ್ಮ ಸಿದ್ದರಾಮಯ್ಯನವರಿಗೆ ನಾವು ಈ ಬ್ರಿಡ್ಜ್ ಹಾಕಿದಾಗ ಮತ್ತು ಮಾನ್ಯ DK ಶಿವಕುಮಾರ್ ಅವರು ಗೊತ್ತಿದೆ, ಅವರಿಗೆಲ್ಲ ಗೊತ್ತಿದೆ ಇದು ಗಂಗಾವಳಿ ಅಂತ ಹೇಳ್ಕೊಂಡು ಅಲ್ಲಿ ಸೇತುವೆ ಬೇಕಂತ ಹೇಳ್ಕೊಂಡು. ಅದನ್ನು ನಾವು ಅವರಿಗೆ ಅರಿವು ತರಬೇಕಲ್ಲಿ. ಇಲ್ಲಿ ಈ ಭಾಗದಲ್ಲಿ ಈ ಸೇತುವೆ ಮಾಡಿದರೆ ಇದಿಷ್ಟು ಜನರಿಗೆ ಬೆನಿಫಿಟ್ ಆಗ್ತದೆ, ಇಷ್ಟು ನೀರನ್ನು ಇಲ್ಲಿ ಮೇಲೆ ತಂದರೆ ಇಷ್ಟು ಜನರಿಗೆ ನೀರು ಕುಡಿಲಿಕ್ಕೆ ವ್ಯವಸ್ಥೆ ಮಾಡ್ಬೋದು ಅಂತ ಹೇಳ್ಕೊಂಡು. ಪಾಪ ಇಲ್ಲಿದೆ ಅವ್ರು ಏನು ಮಾಡ್ತಾರೆ, ಉಳ್ಗ ಕೆರವಡಿ, ಏನು ಉಳ್ಗ ಅಂದ್ರೆ ಏನು ಕೆರವಡಿ, ಏನು ಮಂಜುಗುಣಿ ಅನ್ನೋದಿಲ್ವ, ಅವ್ರಿಗೇನು ಗೊತ್ತಾಗ್ತದೆ? ನಮಗೆ ಜನರು ಆರಿಸೋದು ಯಾಕೆ? ಜನರ ಕಷ್ಟ ಸುಖಗಳನ್ನು ನಾವು ಸರ್ಕಾರದ ಮಟ್ಟಕ್ಕೆ ಹೋಗಿ ತೆಗೆದುಕೊಂಡು ಹೋಗಿ ಅಲ್ಲಿ ತಲುಪಿಸಿದ ನಂತರ ಅದರ ಕ್ರಿಯಾಕರ ಏನು ಕ್ರಿಯಾ ಏನಂತಾರಲ್ಲ, ಏನು ಮಾಡ್ತೇವಲ್ಲ, ಆ ಕ್ರಿಯೆಯನ್ನು ಮಾಡಿಸ್ಕೊಂಡು ಅದನ್ನು ಜನರಿಗೆ ತಂದು ಕೊಡುವಂಥ ಒಂದು ಇದಿದ್ರೆ ಮಾತ್ರ ಅದು ಜನರಿಗೆ ಸಾಧ್ಯ. ಮತ್ತು ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಬರುತ್ತದೆ. ಇದರ ಪಾರ್ಟಿ ಬೇಜ ಎಲ್ಲ ಮಾತಾಡೋದು ಇದು ಸಹಜವಾಗಿ. ಆಯ್ತು ಶಾಸಕರೇ, ಈಗಾಗಲೇ ಗಂಗಾವಳಿ ಭಾಗದಲ್ಲಿ ನೀವಾಗಲೇ ಶಿರೂರು ಗುಡ್ಡದ ಕುಸಿತ ಸಮಯದಲ್ಲಿ ಒಳ್ಳೆ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ಆದರೆ ಅಲ್ಲಿ ಮಣ್ಣು ತೆರವು ಮಾಡುವಂಥ ಕೆಲಸಗಳು ಇನ್ನೂ ನಡೆದಿಲ್ಲ. ಅದ್ರ ಬಗ್ಗೆ ತಾವೇನು, ಯಾವ ಮಣ್ಣು ತೆರವು ಮಾಡುವಂಥ ಕೆಲಸಗಳು ಮುಂದಿನ ದಿನ ನಡೀಬೋದಾ? ನೀವೊಂದು ಒಳ್ಳೆ ಮಾತು ಕೇಳಿದ್ರಿ. ಮಣ್ಣು ತೆರವು ಮಾಡಲಿಕ್ಕೆ 4,38,00,000 ನಾವು ಇದು ಮಾಡಿದ್ವಿ. ಏನು ಅದಕ್ಕೆ ಅಂದಾಜು ಮೊತ್ತ
ಆಮೇಲೆ 3 ಸಲ ಇದಾಯಿತು, ಏನು ನಮ್ಮದು ಟೆಂಡರ್ ಆಯಿತು, ಯಾರೂ ಹಾಕಲಿಲ್ಲ. ಆಗ್ಲಿಲ್ಲ. ಅದನ್ನು 2 ಪಾರ್ಟಾಗಿ ಮಾಡಬೇಕಂತ ಆಯಿತು. 2 ಕೋಟಿ ಮಾತ್ರ ಸ್ಯಾಂಕ್ಷನ್ ಇತ್ತು. ಆದರೆ ಜನ ಅದಕ್ಕೆ ಮೆಜರ್ಮೆಂಟಿಗೆ ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ಮಾಡಲಿಲ್ಲ. 3 ದಿವಸದ ಹಿಂದೆ ಇದ್ರ ಬಗ್ಗೆ ಸರ್ಕಾರದ ಮಟ್ಟಿಗೆ ಹೋಗಿ ಸರ್ಕಾರದಲ್ಲಿ CM ಅವರು ಮನೆಗೆ ಕೂತ್ಕೊಂಡು CM ಅವರು, ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಆಮೇಲೆ ಯಾರು ನಮ್ಮ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡೈರೆಕ್ಟ್ರಿಗೆ ಮಾತಾಡಿಸಿ ಅದನ್ನು 4,35,00,000 ಸ್ಯಾಂಕ್ಷನ್ ಆಗಿದೆ. ಶೀಘ್ರವೇ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ. ಅಭಿನಂದನೆಗಳು. ಈಗಾಗಲೇ ಶಾಸಕರೇ, ಈಗಾಗಲೇ ಅವರ ಮನದಾಳದ ಮಾತನ್ನ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ನೀಡುವುದರ ಮುಖಾಂತರ ಈಗಾಗಲೇ ಕಾರವಾರ ಹಾಗೂ ಅಂಕೋಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು, ಶಿರೂರು ಭಾಗದಿಂದ ಹಿಡಿದು ಮಾಜಾಳಿ ತನಕ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ಹಾಗೂ ವಿಸ್ತಾರವಾಗಿ ಇದನ್ನು ನೀಡಿದ್ದಾರೆ. ಅದು ನಮಸ್ಕಾರ, ಧನ್ಯವಾದ ಸರ್.